ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮೂವಿ ಕೂಡ ಹೋಗಬೇಕು ಕಾಂತಾರ ಚಾಪ್ಟರ್ 1ಗೆ. ಇವಾಗ ಟೈಮ್ ಬಂದು 6:20 ಆಗಿದೆ. ಸಂಡೇ ಆದ್ರೂ ಬೇಗ ಎದ್ದಿದ್ದೀನಿ. ನೋಡಿ ವೆದರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹವೆ ತರ ತುಂಬ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಚಳಿನೂ ಕೂಡ ಇದೆ. ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ಕಂಪ್ಲೀಟ್ ವಿಡಿಯೋ ನೋಡಿ. ಕ್ವಿಕ್ ಆಗಿ ಫ್ರೈಡ್ ರೈಸ್ ನ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಐ ಥಾಟ್ ಕುಕ್ ಮಾಡ್ತಾ ನಿಮ್ ಜೊತೆ ಮಾತಾಡೋಣ, ಹಾಗೆ ನಾನು ಯಾವ ರೀತಿ ಫ್ರೈಡ್ ರೈಸ್ ನ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು. ಇದು ಪ್ರೋ ರೆಸಿಪಿ ಅಂತಲ್ಲ, ಸಿಂಪಲ್ ಆಗಿ ಮಾಡೋಂಥ ರೆಸಿಪಿ, ಬ್ಯಾಚುಲರ್ಸ್ಗೆ ಇಷ್ಟ ಆಗ್ಬೋದು. ನೋಡಿ, ಫಸ್ಟ್ ಇಲ್ಲಿ ಒಂದೆರಡು ಮೀಡಿಯಂ ಸೈಜ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಕ್ರಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಯೂಸ್ ಮಾಡ್ಕೊಬಹುದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತೆ ನವಿಲುಕೋಸನ್ನ ಯೂಸ್ ಮಾಡಿದ್ದೀನಿ. ಇವಾಗ ಬನ್ನಿ ಕ್ವಿಕ್ ಆಗಿ ತೋರಿಸ್ತೀನಿ. ಮಾತಾಡ್ತಾ ಮುಗಿಸ್ಬಿಡೋಣ ಫ್ರೈಡ್ ರೈಸ್ನ. ಸೊ ಗೈಸ್ ಬನ್ನಿ, ಇವಾಗ ತಡ ಮಾಡಿದ್ರೆ ಫ್ರೈಡ್ ರೈಸ್ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2-2.5 ಸ್ಪೂನಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಮೆಣಸಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು, ಅದಾದ್ಮೇಲೆ ಸ್ವಲ್ಪ ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೊಂಡು 1-2 ನಿಮಿಷ ಹಾಗೇನೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಬೇಕಾಗುತ್ತೆ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಫ್ರಾಗ್ರೆನ್ಸ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕ್ವಿಕ್ಕಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು ಅಂತಂದ್ರೆ ಫ್ರೈಡ್ ರೈಸ್ನ ಟ್ರೈ ಮಾಡ್ಬೋದು. ಇವಾಗ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಈರುಳ್ಳಿ ಇಷ್ಟು ಬೆಂದಾಗಿದೆ. ಇವಾಗ ನಾವು ಕಟ್ ಮಾಡಿಟ್ಟಿರೋ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕಿದ್ರೂ ಆ್ಯಡ್ ಮಾಡ್ಕೊಬಹುದು. ನಾನು ಇವತ್ತು ನಮ್ಮ ಮನೇಲಿ ಯಾವುದಿತ್ತು ಅದನ್ನ ಸೇರಿಸ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಗಳೇನಾದ್ರು ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ, ಆ ಥರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಳಿ, ಖಂಡಿತ ತಿಂತಾರೆ. ಇವಾಗ ಒಂದು ಫಾಸ್ಟ್ ಏನಂತಂದ್ರೆ ವೆಜಿಟೇಬಲ್ಸ್ನ ನೀಟಾಗಿ ಬೇಯಿಸ್ಕೊಬೇಕು, ಅವಾಗಲೇ ಟೇಸ್ಟ್ ಬರೋಂಥದ್ದು. ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಅಚ್ಕಾರ ಪುಡಿ, ಇದೆರಡೇ ಮಸಾಲ ಸಾಕು. ಹಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ವೆಜಿಟೇಬಲ್ಸ್ನ ಬೇಯಿಸ್ಬಿಡಿ. ಇವಾಗ ನೋಡಿ, ವೆಜಿಟೇಬಲ್ಸು ಆಲ್ಮೋಸ್ಟ್ ಬೆಂದಾಗಿದೆ. ಇದು ಸ್ವಲ್ಪ ಟೈಮ್ 2 ನಿಮಿಷ ಹತ್ರ ಕೈ ಆಡಿಸ್ಕೊಂಡು ನೆಕ್ಸ್ಟ್ ಅನ್ನನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಫ್ರೈಡ್ ರೈಸ್ ರೆಸಿಪಿ ರೆಡಿನೇ ಆಗೋಗುತ್ತೆ. ನಿಮಗೆ ಹುಳಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಲಾಸ್ಟಲ್ಲಿ ನಿಂಬೆಹಣ್ಣು ಹುಳಿನ ಬಿಟ್ಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪಿನ ಗಾರ್ನಿಶಿಂಗ್ ಮಾಡ್ಕೊಳ್ಬಹುದು. ಬಟ್ ಇಷ್ಟೇನೇ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಮೂವಿಯಿಂದ ಬಂದು ತಲೆಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಕೂತಿದೆ. ಸೊ ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಈ ವ್ಲಾಗ್ ಗೊತ್ತು ತುಂಬಾ ಶಾರ್ಟ್ ಆಯ್ತು ಅಂತ ಹೇಳ್ಬಿಟ್ಟು, ಬಟ್ ಇವಾಗ ಮಸಾಲ ಪುರಿ ಚಾಟ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಅದನ್ನು ಈ ವ್ಲಾಗ್ ಅಲ್ಲಿ ಹಾಕಿದ್ರೆ ಫ್ರೈಡ್ ರೈಸ್ ಅಥವಾ 2 ರೆಸಿಪೀಸ್ ಆಗೋಗುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ನ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ ಯು. ನೀವು ಕೂಡ ಫ್ಯಾಮಿಲಿ ಜೊತೆ ಕಾಂತಾರ ಮೂವಿನ ಒಂದ್ಸಲ ನೋಡಿ ಥಿಯೇಟರ್ಗೆ ಹೋಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.